ನಮಸ್ಕಾರ, ನನ್ನ ಹೆಸರು ಅನಿಲ್ ಅಂತೇಳಿ. ನಾನು ಮೂಲತಃ ಗಂಟಿಗಾನಹಳ್ಳಿ ಗ್ರಾಮದ ದೊಡ್ಡಬಳ್ಳಾಪುರ ತಾಲೂಕು. ನಮ್ದು ಫಾರಂ ಇರೋದು ಮೆಳೆಕೋಟೆ ಕ್ರಾಸ್ ಅಲ್ಲಿ, ನಿಯರ್ ನಂದಿ ಹಿಲ್ಸ್. ನಾವು ಬೀಟಲ್ ತಳಿಯನ್ನ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ಬಳಿ ಬೀಟಲ್ ತಳಿ ಸಾಕಷ್ಟು ಬೀಟಲ್ ತಳಿ ಇದೆ. ಅದು ಬಿಟ್ಟರೆ ಸ್ವಲ್ಪ ಪ್ರಮಾಣದಲ್ಲಿ ಹೈದರಾಬಾದಿ ಸಾಕ್ತಾ ಇದ್ದೀವಿ. ಹೈದರಾಬಾದಿ ಅಂದ್ರೆ ನಮ್ಮ ಸೈಡ್ ಎಲ್ಲ ಜಮ್ನಾಪಾರಿ ಅಂತ ಕರೀತಾರೆ. ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಸಾಕ್ತಾ ಇದ್ದೀವಿ. ಸುಮಾರು 6.5 ವರ್ಷ ಆಯ್ತು. ಈಗ 6.5 ವರ್ಷದಿಂದ ರನ್ನಿಂಗ್ ಆಗ್ತಾ ಇದೆ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಹೈದರಾಬಾದಿಯನ್ನ 10 ಮೇಕೆ ಸ್ಟಾರ್ಟ್ ಮಾಡಿದ್ದು. ಈಗ 300 ಮೇಕೆ ಬೀಟಲ್ ತಳಿಯನ್ನ ಸಾಕ್ತಾ ಇದೀವಿ ನಾವು. ಬೀಟಲ್ ತಳಿ ಏತಕ್ ಬಂದ್ವಿ ಅಂತಂದ್ರೆ, ಮೈನ್ ಇದ್ರನ್ನ ನಾವು ಬೀಟಲ್ ತಳಿನ ಆಯ್ಕೆ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಇದರಲ್ಲಿ 3 ರಿಂದ 3.5 ಲೀಟರ್ ಹಾಲು ಬರುತ್ತೆ ಬೀಟಲ್ ತಳಿಯಲ್ಲಿ. ಇದು ಮಾಂಸದ ತಳಿ. ಸುಮಾರು ವರ್ಷಕ್ಕೆ 65 ರಿಂದ 70 ಕೆಜಿ ಮಾಂಸ ಬೆಳವಣಿಗೆ ಆಗುತ್ತೆ. ನಮಗೆ ಒಳ್ಳೆ ರೇಟಿಗೆ ಸೇಲ್ ಆಗೋದ್ರಿಂದ ನಾವು ಬೀಟಲ್ ತಳಿಯನ್ನ ಆಯ್ಕೆ ಮಾಡ್ಕೊಂಡ್ವಿ. ಆಮೇಲೆ ಕಂಪಲ್ಸರಿಯಾಗಿ 2 ಮರಿ ಕೊಡುತ್ತೆ. 2 ಮರಿ ಕೊಡುತ್ತೆ ವರ್ಷ ಇಲ್ಲ, 1.5 ವರ್ಷಕ್ಕೆ 2 ಸೂಲು, 4 ಮರಿ ಕೊಡುತ್ತೆ 1.5 ವರ್ಷಕ್ಕೆ. ಪೂರ್ತಿ ಈ ತಳಿಯನ್ನ ನಾವೆಲ್ಲ ತಗೊಂಡ್ಬಂದಿದ್ದು ಪಂಜಾಬಿಂದಾನೆ. ಪಂಜಾಬಿಂದ ನಾವು ಇದನ್ನ ಅಮೃತ್ಸರಿ ಬೀಟಲ್ ಅಂತ ಕರೀತಾರೆ. ಅಮೃತ್ಸರಿ ಬೀಟಲ್ ಅಂತಂದ್ರೆ ಪಂಜಾಬ್ ತಳಿ, ಮೂಲತಃ ಪಂಜಾಬ್ ತಳಿ. ನಾವು ಪಂಜಾಬ್ಗೆ ಹೋಗಿ ಪಂಜಾಬ್ನ ಅಮೃತ್ಸರಿ ಆಸುಪಾಸು ಎಲ್ಲ ಬಟಿಂಡ ಆ ಕಡೆ ಎಲ್ಲ ಸುತ್ತಾಡೋದಾಗ ನಮ್ಗೆ ತಿಳಿದು ಬಂದಿದ್ದೇನು ಅಂತಂದ್ರೆ, ಮೇಜರ್ ಆಗಿ ಅಮೃತ್ಸರದಲ್ಲಿ ಈ ಬೀಟಲ್ ತಳಿ ನಾಶ ಆಗೋಗಿದೆ. ಇನ್ಬ್ರೀಡ್ ಆಗಿ ಸಂಪೂರ್ಣವಾಗಿ ನಾಶ ಆಗೋಗಿದೆ. ಇನ್ಬ್ರೀಡ್ ಆಗ ಕಾರಣ ಏನು ಅಂತಂದ್ರೆ, ಈಗ ನಮ್ಮ ಹತ್ರ ಒಂದು ಮೇಲ್ ಇದೆ. ಇದೇ ಮೇಲಲ್ಲಿ ಹುಟ್ಟಿದ ಮರಿಗಳನ್ನ ಮತ್ತೆ ಅದರಲ್ಲೇ ಕ್ರಾಸ್ ಮಾಡ್ತಾ ಹೋದ್ರೆ ಇನ್ಬ್ರೀಡ್ ಆಗ್ತಾ ಹೋಗುತ್ತೆ. ಜನರಿಕಲಿ ಜೀನ್ಸ್ ಚೇಂಜ್ ಆಗಿ ಕುರ್ಜ್ ಆಗ್ತಾ ಹೋಗ್ತವೆ ಮರಿಗಳು. ಹಾಗಾಗಿ ಅಮೃತ್ಸರದಲ್ಲಿ ಸಂಪೂರ್ಣವಾಗಿ ನಾಶ ಆಗೋಗಿದೆ. ಅಲ್ಲಿಂದ ನಾವು ಸುಮಾರು ಒಂದು 600 ಕಿಲೋಮೀಟರ್ ಕೆಳಗಡೆ ಬಟಿಂಡಾಗ್ ಬಂದಾಗ ನಮಗೆ ಪ್ಯೂರ್ ಲೈನ್ ಸಿಕ್ಕಕ್ಕೆ ಶುರು ಮಾಡೋದು. ಅಲ್ಲಿ ಸುಮಾರು 1 ತಿಂಗಳ ಕಾಲ ನಾವು ಅಲ್ಲೇ ಸ್ಟೇ ಆಗಿ ನಮ್ಮ ಅನಿಮಲ್ಸ್ ಅನ್ನೆಲ್ಲ ಇದು ಮದರ್ಸ್ ಕ್ಯಾರೆಕ್ಟರಿಸ್ಟಿಕ್ ನೋಡ್ಕೊಂಡು, ಇದ್ರಲ್ಲಿ ನೋಡಿ ಇದು ಕಾಣುತ್ತಲ್ಲ ನಿಮ್ಗೆ, ರೋಮನ್ ನೋಸು, ಇದ್ರ ಕಿವಿ ಲೆಂತು, ಹಡ್ಡರು ಎಲ್ಲ ನೋಡ್ಕೊಂಡು ಅಲ್ಲಿ ಆಯ್ಕೆ ಮಾಡೋದಕ್ಕೆ ನಮ್ಗೆ ಸುಮಾರು 1 ತಿಂಗಳಾಯ್ತು. 1 ತಿಂಗಳು ಅಲ್ಲೇ ಸ್ಟೇ ಆಗಿ ಅಲ್ಲೇ ಆಯ್ಕೆ ಮಾಡ್ಕೊಂಡು ಅಲ್ಲೇ ಕ್ವಾರಂಟೈನ್ ಮಾಡಿದ್ವಿ. ಕ್ವಾರಂಟೈನ್ ಮಾಡಿದಾದ್ಮೇಲೆ ಅಲ್ಲಿ PPR ಮತ್ತೆ ET 2 ವ್ಯಾಕ್ಸಿನ್ ಅನ್ನು ಮಾಡಿ ಅಲ್ಲಿಂದ ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದು ನಾವು. ವಾರ್ಷಿಕವಾಗಿ ನಿಮ್ಗೆ 5 ವ್ಯಾಕ್ಸಿನ್ ಅನ್ನು ಕಂಪಲ್ಸರಿ ಆಗಿ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಮ್ಮ ರೈತರು ಮೇಕೆ ಅಥವಾ ಕುರಿ ಯಾವುದೇ ನಮ್ಮ ಶೆಡ್ ಒಳಗಡೆ ಬರೋದಕ್ಕೆ ಮುಂಚೆ ನಾವು ಎಲ್ಲಿ ಕ್ವಾರಂಟೈನ್ ಮಾಡಿರ್ತೀವೋ ಆ ಜಾಗದಲ್ಲಿ PPR ಮತ್ತೆ ET ಕಂಪಲ್ಸರಿ ಮಾಡ್ಕೋಬೇಕಾಗುತ್ತೆ. ETR ಆದ್ಮೇಲೆ ನಮ್ಮ ಶೆಡ್ಗೆ ಬಂದಿದ್ದಾದ್ಮೇಲೆ ಮತ್ತೆ 1 ತಿಂಗಳು ಗ್ಯಾಪ್ ಕೊಟ್ಟು HS, ಬ್ಲೂ ಟಂಗು, ಮತ್ತೆ ಗೋಟ್ ಇದ್ರೆ ಗೋಟ್ ಫಾಕ್ಸು, ಶೀಫ್ ಇದ್ರೆ ಶೀಫ್ ಫಾಕ್ಸು ಇದನ್ನ ಮಾಡ್ಕೋಬೇಕಾಗುತ್ತೆ. ಪ್ರತಿ ವರ್ಷ ನಾವು ಮಾಡ್ಕೋತಾ ಬರ್ಬೇಕಾಗುತ್ತೆ ಇದನ್ನ. ಸರ್, ನಿಮ್ಮ ಹತ್ರ ಈಗ ಟೋಟಲ್ ಎಷ್ಟು ಬಸ್ ಅಂದಾಜು ನಿಮ್ಮ ಈಗ ಅಟ್ ಪ್ರೆಸೆಂಟ್ 300 ಅನಿಮಲ್ಸ್ ಇದೆ. 300 ಎಲ್ಲ ಬೀಟಲ್? ಎಲ್ಲ ಬೀಟಲ್ ಇದೆ. 10 ಮಾತ್ರ ನಮ್ಮ ಹತ್ರ ಜಮ್ನಾಪುರಿ ಇದೆ. ಸರ್, ಇದೆಲ್ಲ ಎಷ್ಟು ಬಸ್ ಈ ಮರಿ ಅಂದಾಜು? ಇದಕ್ಕೆ ನೋಡಿ, ಈಗ 2.5 ವರ್ಷ ಆಗಿದೆ. ಇದು 2.5 ವರ್ಷ ಆಗಿದೆ. ಈಗ 105 ಕೆಜಿ ಇದೆ. 105 ಕೆಜಿ ಇದೆ. ಇದರ ವೆಯ್ಟ್ ಅನ್ನ ಅಂಡರ್ ವೆಯ್ಟ್ ಅಲ್ಲೇ ಇಟ್ಟಿರ್ತೀವಿ. ಇದೆಲ್ಲ ಬೀಟಲ್ ತಳಿ. ನಾನು ಆಗ್ಲೇ ಹೇಳಿದ್ನಲ್ಲ ನಿಮ್ಗೆ, ಹಡ್ಡರ್ ಕ್ವಾಲಿಟಿ ಅಂತ. ನೋಡಿ, ಹಡ್ಡರ್ ಈ ತರ ಇರಬೇಕು. ಈ ತರ ಬಂದಾಗ ನಮ್ಗೆ ಒಳ್ಳೆ ಮಿಲ್ಕಿಂಗ್ ಕೊಡೋಂತ ಕೆಪಾಸಿಟಿ ಇರುತ್ತೆ. 3 ರಿಂದ 4 ಲೀಟರ್ ಬರುತ್ತೆ ಇದು. ಈ ತರ ಹಡ್ಡರ್ ಕ್ವಾಲಿಟಿ ಇರಬೇಕು. ನಮ್ಮ ನಾಟಿ ಮೇಕೆಗಳಲ್ಲಿ ಈ ತರ ಬರಲ್ಲ. ಜಾಸ್ತಿ ಕ್ವಾಲಿಟಿ ಇದ್ರೆ ವೆಯ್ಟ್ ಜಾಸ್ತಿ ಬರುತ್ತೆ ಅಂತ? ಹೌದು, ಅಲ್ಲ, ಹಾಲಿನ ಪ್ರಮಾಣ ಜಾಸ್ತಿ ಬರುತ್ತೆ. ನಿಮ್ಗೆ 3 ರಿಂದ 4 ಲೀಟರ್ ತನಕ ಹಾಲು ಬರುತ್ತೆ. ಆಗ ಮರಿಗಳ ಬೆಳವಣಿಗೆ ಫಾಸ್ಟ್ ಇರುತ್ತೆ ನಿಮ್ಗೆ. ಇವೆಲ್ಲ ಆಗಿದೆ, 2.5 ವರ್ಷ 3 ವರ್ಷ ಆಗಿದೆ. ಇದು ಮದರ್ಸ್ ಇವು. ಬ್ರೀಡಿಂಗ್ ಪರ್ಪಸ್ ಆಗಿ ಮದರ್ಸ್ ಅನ್ನು ಇಟ್ಕೊಂಡಿರೋದು ಇವು. ಇವೆಲ್ಲ ಬರ್ತವೆ 50 ರಿಂದ 70 ಕೆಜಿ ತನಕ ಬರ್ತವೆ. ಇಲ್ಲಿರೋದೆಲ್ಲ ಒಂದು 50 ಕೆಜಿ ಬರ್ಬೋದು. ನಿಮ್ಗೆ ಆ ಕಡೆ ತೋರಿಸ್ತೀನಿ, 70 ಕೆಜಿ ಬರೋಂಥವನ್ನು ತೋರಿಸ್ತೇನೆ. ಬನ್ನಿ ಒಳಗಡೆ ಹೋಗೋಣ. ಸರ್, ಇದು ಖಾಲಿ ನೀರು ಅಂದ್ರೆ ನೀರು ಕುಡಿಯೋದಕ್ಕೆ ಪ್ರಾಣಿಗಳು ಬಂದು, ಈಗ ಒಣಮೇವು ಹಸಿಮೇವನ್ನೆಲ್ಲ ತಿಂದಿರ್ತದೆ. ಅದಕ್ಕೆ ಬಾಯಾರಿಕೆ ಆದಾಗ 24 ಅವರ್ ಇದ್ರಲ್ಲಿ ನೀರು ಇರುತ್ತೆ. ಬಂದು ಇಲ್ಲೇ ನೀರು ಕುಡಿತವೆ. ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ, ಈ ಬೂಸ ಹಾಕಿ ಹೊಟ್ಟೆ ತುಂಬಾ ನೀರು ಕುಡಿಯೋದಕ್ಕೆ ಕೊಡ್ತಾರೆ. ಅದಕ್ಕೆ ಎಷ್ಟು ಬೇಡ ಅನ್ಸುತ್ತೋ ಅಷ್ಟು ನೀರು ಕುಡಿತಾ ಹೋಗುತ್ತೆ ಬೂಸ ಹಾಕಿ ಕೊಟ್ಟಾಗ. ಅದು ಒಳ್ಳೆ ಮೆಥಡ್ ಅಲ್ಲ. ಆಕ್ಚುಲಿ ನಾವು ಖಾಲಿ ನೀರನ್ನು ಕೊಡ್ಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕುಡಿಯುತ್ತೆ. ಆಗ ಇಲ್ಲ, 2 ಟೈಮ್ಸ್ ಅಷ್ಟೇ ಆನ್ ಮಾಡ್ತಾರೆ. ಇದು ಖಾಲಿಯಾಗಿ ಬಂದು ಆನ್ ಮಾಡ್ಕೋತಾ ಇರ್ತಾರೆ. ಇಲ್ಲ, ತೀರಾ ಕೆಳಗಡೆ ಇಟ್ಟರೆ ಅದರಲ್ಲಿ ಕಸ ಬೀಳೋದು ಅಥವಾ ಅದ್ರ ಪಿಚ್ಕೆ ಬೀಳೋದು, ಗಂಜಲ ಬೀಳೋದು ಆಗುತ್ತೆ. ಆಗ ನೀರು ಗಲೀಜ್ ಆಗುತ್ತೆ. ಅದಕ್ಕೋಸ್ಕರ ಹೈಟಲ್ ಇರುತ್ತೆ. ಹೈಟಲ್ ಬಂದು ನೀರು ಕುಡಿತವೆ. ನಿಮ್ಗೆ ಬೀಟಲ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ನೋಡಿ, ಇದು ಇದೆಯಲ್ಲ, ಇದು ರೋಮನ್ ನೋಸ್ ಅಂತ ಕರಿತೀವಿ.
ಹಾ, ಇದು ರೋಮನ್ ನೌಸ್ ಅಂತ ಕರಿತೀವಿ. ಈ ಕೊಂಬುಗಳು ಹಿಂದಕ್ಕೆ ಬಾಗಿರ್ಬೇಕು. ಬಾಗಿರ್ಬೇಕು. ಕಿವಿ ಏರ್ ಲೆಂತ್ ತುಂಬಾ ಚೆನ್ನಾಗಿರ್ಬೇಕು. ಹೌದು, ಉದ್ದ ಇರ್ಬೇಕು. ಇದು ಹೆಲ್ತಿಯಾಗಿ ತುಂಬಾ ಹೈಟ್ ಇರ್ಬೇಕು. ಹಡ್ಡರ್ ಕ್ವಾಲಿಟಿ ತುಂಬಾ ಚೆನ್ನಾಗಿರ್ಬೇಕು ನಮ್ಗೆ. ಹಾ, ಆವಾಗ ಮಾತ್ರ ಇದನ್ನ ಬೀಟಲ್ ಅಂತ ಕರಿತೀವಿ. ನಿಮಗೆ ಸಪೋಸ್ ನೋಡಿ ಈ ತರ ಆಗಿದ್ದಾಗ ಇದು ಮ್ಯಾಸ್ಟೈಟಿಸ್ ಆಗಿರೋ ಪ್ರಾಬ್ಲಮ್. ಇಲ್ಲ, ಇದು ಕೆಚ್ಚಲು ಬಾವು ಅಂತ ಕರಿತೀವಲ್ಲ. ಕೆಚ್ಚಲು ಬಾವು ಅಂತ ಕರಿತೀವಲ್ಲ. ಹಸುಗಳಲ್ಲಾದ್ರೆ ವಾಸಿ ಆಗುತ್ತೆ. ಬಟ್ ಮೇಕೆಗಳಲ್ಲಾದ್ರೆ ತುಂಬಾ ರೇರ್ ಚಾನ್ಸಸ್ ಅಲ್ಲಿ ವಾಸಿ ಆಗೋದು ತುಂಬಾ ಕಡಿಮೆ. ಒಂದು ಮಲೆ ಹೊರಟೋಗ್ಬಿಡುತ್ತೆ. ಹೊರಟೋಗುತ್ತೆ. ನಾವು ಅದಕ್ಕೋಸ್ಕರ ಫಸ್ಟ್ ಕೆಚ್ಚಲು ಬಾವು ಆಗದಿದ್ದಂಗೆ ನೋಡ್ಕೋಬೇಕು. ಮರಿಗಳನ್ನ ಪೂರ್ತಿಯಾಗಿ ಹಾಲು ಕುಡಿಯೋದಕ್ಕೆ ಬಿಡ್ಬೇಕು. ಹಾಲನ್ನ ಅದ್ರಲ್ಲಿ ಯಾವಾಗೂ ಸ್ಟಾಕ್ ಇಡಬಾರದು ಮೇಕೆಗಳಲ್ಲಿ. ಹಂಗಿದ್ದಾಗ ಮಾತ್ರ ಆಗುತ್ತೆ. ಇಲ್ಲ ನೋಡಿ, ಅದು ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಎರಡರಿಂದನೂ ಕೆಚ್ಚಲು ಭಾಗ ಸಮಸ್ಯೆ ಇರುತ್ತೆ. ಅದಕ್ಕೋಸ್ಕರ ಡಿಸ್ಇನ್ಫೆಕ್ಟೆಡ್ ಮಾಡ್ಕೋತಾ ಇರ್ಬೇಕು ಶೆಡ್ ಅಲ್ಲಿ. ಮೈನ್ ಅದು. ಈಗ ನಮ್ಗೆ ಅಲ್ಲಿಂದ ಬಂದಿರೋದು ನಮ್ಗೆ ಗೊತ್ತಾಗದಿರೋ ಮಿಸ್ಟೇಕ್ ಆಗಿ ಬಂದಿರೋಂಥದ್ದು. ಇದು ತರಬೇಕಾಗಿರೋ ಪ್ರಾಬ್ಲಮ್ ಆಗಿರೋದು. ನಾವು ಇಲ್ಲಿ ಬಂದಾಗ ಶೆಡ್ ಅಲ್ಲಿ ಡಿಸ್ಇನ್ಫೆಕ್ಟೆಡ್ ಮಾಡ್ಕೋಬೇಕು. ಮೈನ್ ಎವ್ರಿ ವೀಕ್ ಒಂದು ಟ್ವೈಸ್ ಡಿಸ್ಇನ್ಫೆಕ್ಟೆಡ್ ಮಾಡ್ಕೋತಾ ಇದ್ರೆ ಈ ಪ್ರಾಬ್ಲಮ್ ಬರಲ್ಲ. ಎರಡನೇದಾಗಿ ಕೆಚ್ಚಲು ತುಂಬಾ ಹಾಲು ನಿಲ್ದಾಗ ನೋಡ್ಕೋಬೇಕು. ಮರಿಗಳು ಸಪೋಸ್ ಮರಿಗಳು ಕುಡಿದು ಈಗ ಏನಾಗುತ್ತೆ, ಒಂದು 2-3 ದಿನದ ಮರಿ, ಅದಕ್ಕೆಲ್ಲ ಮ್ಯಾಕ್ಸಿಮಮ್ ಬೇಕಾಗಿರೋದು ಒಂದು ಅರ್ಧ ಲೀಟರ್ ಇಂದ 1 ಲೀಟರ್ 2 ಮರಿಗೆ ಸೇರಿ. ಇನ್ ಮಿಕ್ಕಿದ್ 1.5 ಲೀಟರ್ 2 ಲೀಟರ್ ಇರುತ್ತೆ. ಅದನ್ನ ಕರ್ಕೋಬೇಕಾಗುತ್ತೆ ನಾವು. ಕರ್ಕೊಂಡಾಗ ಈ ಸಮಸ್ಯೆಗಳು ಬರಲ್ಲ. ಇದು ಬ್ರೀಡರ್. ಇದು ಬ್ರೀಡರ್. ಇದು ಈ ತರದ 5 ಬ್ರೀಡರ್ ಇದಾವೆ. ಇದಿದಾವೆ. ಇದು 44 ಹೈಟ್ ಇದೆ. 44 ಇಂಚಸ್ ಹೈಟ್ ಇದೆ. 44 ಇಂಚಸ್ ಹೈಟ್ ಇದೆ. ತೂಕ ಬಂದು 105 kg ಇದೆ. 105 kg ಇದೆ. ಇದು ಪಂಜಾಬ್ ಇಂದಾನೆ ತಂದಿದ್ದು. ಇದು ಬಟಿಂಡಾ ಇಂದ ತಂದಿಲ್ಲ. ನಮ್ಮ ಬಟಿಂಡಾ ಅಂತಂದ್ರೆ ನಿಮ್ಗೆ ಹರಿಯಾಣ ಆಸ್ಪಾಸಲ್ಲಿ ಬರುತ್ತೆ. ಪಂಜಾಬು ಮತ್ತೆ ಹರಿಯಾಣ ಸೆಂಟ್ರ್ ಬಾರ್ಡರ್ ಬರುತ್ತೆ ಬಟಿಂಡಾ. ಅಲ್ಲ, ನೀವು ಆಗ್ಲೇ ಹೇಳದ್ನಲ್ಲ, ಇನ್ಬ್ರೀಡ್ ಆಗಿ ಸಾಕಷ್ಟು ಹೊರಟೋಗಿದೆ. ಅಮೃತ್ಸರದಲ್ಲಿ ಇಲ್ಲ. ಅದಕ್ಕೋಸ್ಕರ ಬಟಿಂಡಾಗ್ ಬಂದು ಬಟಿಂಡಾಗೆ ನಾವು ಫೀಮೇಲ್ ನ ಆಯ್ಕೆ ಮಾಡ್ಕೊಂಡ್ವಿ. ಇದನ್ ಬಂದು ಹನುಮಾನ್ಗಢದಿಂದ ತಗೊಂಡ್ಬಂದಿದ್ದು. ಹನುಮಾನ್ಗಢದಿಂದ ಯಾಕೆ ತಗೊಂಡ್ಬಂದ್ವಿ ಅಂತಂದ್ರೆ ಇನ್ಬ್ರೀಡ್ ಆಗದಿರ ಇರ್ಲಿ ಅಂತೇಳಿ. ಅಂದ್ರೆ ಅಲ್ಲೇ ಹುಟ್ಟಿರೋ ಮರಿಗಳು ನಮ್ಗೆ ಅದೇ ಸ್ಥಳೀಯ ಮಾರುಕಟ್ಟೆಯಲ್ಲಿ ಸಿಗೋಂಥವು, ಅಲ್ಲೇ ಹುಟ್ಟಿರೋ ಅಂತವು ಇನ್ಬ್ರೀಡ್ ಆಗಿರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೇಲನ್ನ ಬೇರೆ ಕಡೆಯಿಂದ ಪ್ರಿಕ್ಯೂರ್ ಮಾಡಿ ತಗೊಂಡ್ಬರ್ತೀವಿ ನಾವು. ಮೈನ್ ನೋಡಿ, ಮೇಲಲ್ಲಿ ಈ ಫೇಸ್ ಕರೆಕ್ಟ್ ಆಗಿರ್ಬೇಕು ನಮ್ಗೆ. ಅಲ್ಲ, ಹೌದು, ಇದನ್ನ ಗಿನಿ ಮೂಗು ಅಂತಾರೆ ಕೆಲವರು. ಬಟ್ ಇದನ್ನ ರೋಮನ್ ನೋಸ್ ಅಂತ ಕರೀತಾರೆ. ಇದರಲ್ಲಿ ರೋಮನ್ ನೋಸ್ ಕರೆಕ್ಟ್ ಆಗಿರ್ಬೇಕು. ಇದೆಯಲ್ಲ, ಇದು ಇಲಿಜಾರ್ ಆಗಿರ್ಬೇಕು. ಮತ್ತೆ ಸ್ಕಿನ್ ನಮ್ಗೆ ಟೈಟ್ ಇರಬಾರ್ದು, ತುಂಬಾ ಟೈಟ್ ಇರಬಾರ್ದು. ಸಾಫ್ಟ್ ಆಗಿರ್ಬೇಕು, ತುಂಬಾ ಸಾಫ್ಟ್ ಆಗಿರ್ಬೇಕು. ತುಂಬಾ ಸಾಫ್ಟ್ ಆಗಿರ್ಬೇಕು. ಹೈಟ್ ಚೆನ್ನಾಗಿರ್ಬೇಕು. ಆವಾಗ ಮಾತ್ರ ನಮ್ಗೆ ಬ್ರೀಡಿಂಗ್ ಆಗುತ್ತೆ. ಇದು ಹೌದು, ಇವೆಲ್ಲ ಪ್ರೆಗ್ನೆಂಟ್. ಅಂದ್ರೆ ಆಗ್ಲೇ ನೀವು ನೋಡಿದ್ವಲ್ಲ ಮೇಲ್ ಜೊತೆಲಿ ಇರೋಂಥದ್ದು. ಆತರ ಕ್ರಾಸಿಂಗ್ ಆದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಸಪರೇಟ್ ಮಾಡ್ತೀವಿ. ಇದಕ್ಕೆ ಫೀಡಿಂಗ್ ಎಲ್ಲ ಸಪರೇಟ್ ಕೊಡಬೇಕಾಗಿರೋದ್ರಿಂದ ಮೇಲ್ಸ್ ಇಂದ ಹೊರಗಡೆ ತೆಗೆದು ಬೇರೆ ಸೆಕ್ಷನ್ ಅಲ್ಲಿ ಹಾಕಿರ್ತೀವಿ. ಮರಿ ಹಾಕೋ ತನಕನೂ ಇವು ಬೇರೆ ಬೇರೆ ಸೆಕ್ಷನ್ ಅಲ್ಲೇ ಇರ್ತವೆ. ಅಂದ್ರೆ 3 ತಿಂಗಳು 4 ತಿಂಗಳು ಆ ತರ ಚೇಂಜ್ ಸಪರೇಟ್ ಮಾಡಿರ್ತೀವಿ. ಇವಕ್ಕೆ ಸಪರೇಟ್ ಆದ ಫೀಡಿಂಗ್ ಮೆಥಡ್ ಇರುತ್ತೆ. ಫೀಡಿಂಗ್ ಈಗ ನೋಡಿ, ಈಗ ವೀನಿಂಗ್ ಅಲ್ಲಿ ಇರೋಂಥದ್ದು, ಈಗ ಇದ್ರ ಜೊತೆ ಗಂಡು ಜೊತೆಲಿ ನೋಡಿದ್ರಲ್ಲ, ಅದಕ್ಕೆಲ್ಲ ನಾವು ಸ್ವಲ್ಪ ಪೂರ್ತಿಯಾಗಿ ಫೀಡ್ ಅನ್ನ ಕಂಟ್ರೋಲ್ ಮಾಡಿರ್ತೀವಿ. ಕ್ರಾಸಿಂಗ್ ಆಗೋ ತನಕ ಫೀಡ್ ಕೊಡೋದಿಲ್ಲ. ನಮ್ಗೆ ಅವಶ್ಯಕತೆ ಇರಲ್ಲ ಅದಕ್ಕೆ. ಅಂದ್ರೆ ತಾಯಿಯಿಂದ ಮರಿಗಳನ್ನ ಬೇರ್ಪಡಿಸಿರ್ತೀವಿ. ಬೇರ್ಪಡಿಸಿದ ತಕ್ಷಣ ಹಾಲ್ ಡ್ರಾಪ್ ಆಗ್ಬೇಕು. ನಮ್ಗೆ ಹಾಲ್ ಡ್ರಾಪ್ ಆಗ್ಬೇಕು. ಅದಕ್ಕೋಸ್ಕರ ತಗೊಂಬಂದು ಗಂಡು ಜೊತೆಲಿ ಹಾಕಿರ್ತೀವಿ. ನಾವು ಫೀಡ್ ಕೊಡ್ತಾ ಹೋದ್ರೆ ಹಾಲ್ ಬರ್ತಾನೆ ಇರುತ್ತೆ. ಹಾಲನ್ನು ಕರ್ಕೋಬೇಕಾಗುತ್ತೆ. ಮತ್ತೆ ಅದು ಫಲ ಆಗೋದು ಲೇಟ್ ಆಗುತ್ತೆ. ಆದ್ರಿಂದ ಏನ್ ಮಾಡ್ತೀವಿ, ಫೀಡ್ ಅನ್ನ ಸ್ಟಾಪ್ ಮಾಡ್ಬಿಟ್ಟು ಗಂಡು ಜೊತೆಲಿ ತಗೊಂಬಂದ್ ಹಾಕ್ತಿವಿ. ಗಂಡು ಜೊತೆಲಿ ತಗೊಂಬಂದ್ ಹಾಕ್ಬಿಟ್ಟು ಅದಕ್ಕೇನು ಕೊಡೋದಿಲ್ಲ, ಬರೀ ಮೇವನ್ ಮಾತ್ರ ಕೊಡ್ತಾ ಇರ್ತೀವಿ. ಒನ್ಸ್ ಕ್ರಾಸ್ ಆಯ್ತು ಅಂದ ತಕ್ಷಣ ಬೇರೆ ಸೆಕ್ಷನ್ ತಗೊಂಬಂದ್ ಹಾಕ್ತಿವಿ. ಇಲ್ಲಿ ಫೀಡ್ ಸ್ಟಾರ್ಟ್ ಮಾಡಕ್ ಶುರು ಮಾಡ್ತೀವಿ. 350 ಗ್ರಾಮ್ ಇಂದ ಫೀಡ್ ಸ್ಟಾರ್ಟ್ ಮಾಡ್ತೀವಿ. ನಾವೇ ಪ್ರಿಮಿಕ್ಸ್ ಅನ್ನು ರೆಡಿ ಮಾಡ್ತೀವಿ. ಆ ಪ್ರಿಮಿಕ್ಸ್ ಅನ್ನ ಫೀಡ್ ಜೊತೆಲಿ ಮಿಕ್ಸ್ ಮಾಡಿ ಇದನ್ನ ಕೊಡ್ತೀವಿ. ಅಜೋಲಾ, ಪ್ರಿಮಿಕ್ಸು ಮತ್ತೆ ಫೀಡು ಇಷ್ಟನ್ನು ಮಿಕ್ಸ್ ಮಾಡಿ ಇವು ಕೊಡ್ತಾ ಬರ್ತೀವಿ. ನೋಡಿ, ಇದು ಹುಟ್ಟಿ ವಾರ ಆಗಿದೆ. 1 ವಾರ ಆಗಿದೆ. ಇದು 2.5 ತಿಂಗಳಾಗಿದೆ. ಈಗ ಒಂದು 14 kg ಬರುತ್ತೆ ಇದು. ಇದು 1.5 ತಿಂಗಳಾಗಿದೆ ಮರಿ. ಇದು 1.5 ತಿಂಗಳಾಗಿದೆ. ಸೇಲ್ ಮಾಡ್ತೀರಾ ಸರ್ ಮರಿಗಳೆಲ್ಲ? ಹೌದು, ಮರಿನೂ ಸೇಲ್ ಮಾಡ್ತೀವಿ ಮತ್ತೆ ತಾಯಿಗಳನ್ನೂ ಸೇಲ್ ಮಾಡ್ತೀವಿ ನಾವು.
ಹುಟ್ಟಿದ ಮರಿ 3 ತಿಂಗಳಿಗೆ ಸೇಲ್ ಮಾಡ್ತೀವಿ ನಾವು. ತಾಯಿಗಳನ್ನ ಅವರು ಅಂದ್ರೆ ಇಲ್ಲಿ 3 ತರದ ಕ್ವಾಲಿಟಿ ಬರುತ್ತೆ. ಮೇಜರ್ ಅಲ್ಲಿ ನಮ್ ಬೀಟಲ್ ಅಂತ ತಗೊಂಡಾಗ 3 ತರದ ಕ್ವಾಲಿಟಿ ಬರುತ್ತೆ. ಅಂದ್ರೆ ತುಂಬಾ ಹೆವಿ ಇರೋ ಅಡ್ಡರ್, ಮತ್ತೆ ಹೈಟ್ ತುಂಬಾ ಹೈಟ್ ಇರೋ ಅಂತದ್ದು, ಮತ್ತೆ ಮೀಡಿಯಂ ಹೈಟ್, ಲೋ ಹೈಟ್, ಈ 3 ಕ್ವಾಲಿಟಿ ತರ ಬರುತ್ತೆ. ಆ ಕ್ವಾಲಿಟಿಗೆ ತಕ್ಕಂಗೆ ಅದರ ರೇಟ್ಗಳಿರುತ್ತೆ. ಮರಿಗಳು 3 ತಿಂಗಳ ಮರಿಗಳು ನಾವು ಸೇಲ್ ಮಾಡ್ತೀವಿ. ನೋಡಿ, ಯಾವಾಗ್ಲೂ ಅಷ್ಟೇ ಮೇಕೆಗಳಿಗೆ ಮೇಜರ್ ಆಗಿ ನಾವು ಇದನ್ನೇ ಕೊಡೋದು. ಇದನ್ನ ಬೆಲಿ ಮೇತೆ ಅಂತಾರೆ, ಎಡ್ಜಲು ಸರ್ ಅಂತ ಕರಿತೀವಿ. 90% ಇದನ್ನೇ ಮೇವು ಕೊಡೋದು ನಾವು. ನಿಮಗೆ ತೋರಿಸ್ತೀನಿ, ಹೊರಗಡೆ ಹೋದಾಗ ತೋಟ ತೋರಿಸ್ತೀನಿ. ಇದರಲ್ಲಿ ಏನಿದೆ ಅಂತಂದ್ರೆ ಸುಮಾರು 30-35% ಪ್ರೋಟೀನ್ ಇದೆ. ನೀರಿನ ಅಂಶ ತುಂಬಾ ಕಡಿಮೆ ಇದೆ. ಇದನ್ನ ಅನಾಲಿಸಿಸ್ ಮಾಡಿ ರಿಸರ್ಚ್ ಮಾಡಿದಾಗ ಗೊತ್ತಾಯ್ತು, ಇದರಲ್ಲಿ ತುಂಬಾ ಪ್ರಮಾಣದಲ್ಲಿ ನಮಗೆ ನಾರಿನಂಶ ಇದೆ. ನಾರಿನಂಶ ಮತ್ತೆ ಪ್ರೋಟೀನ್ ಎರಡೂ ಇರೋದ್ರಿಂದ ತುಂಬಾ ಚೆನ್ನಾಗಿ ಜೀರ್ಣ ಆಗುತ್ತೆ. ಸಪೋಸ್ ನೀವು ಈಗ ಅಗಸೆ ಬೇರೆ ಬೇರೆ ಜಾತಿ ಬರ್ತದಲ್ಲ, ಅದನ್ನ ಹಾಕಿದಾಗ ಏನಾಗುತ್ತೆ, ರಿಚ್ ಪ್ರೋಟೀನ್ ಇರುತ್ತೆ, ಬಟ್ ನೀರಿನ ಅಂಶನೂ ಜಾಸ್ತಿ ಇದ್ದಾಗ ಜೀರ್ಣ ಆಗಲ್ಲ, ಮರಿಗಳಿಗೂ ಸಹ ಜೀರ್ಣ ಆಗಲ್ಲ. ಇದು ಹೊಟ್ಟೆ ತುಂಬಾ ಕೊಟ್ಟರು ಏನು ಪ್ರಾಬ್ಲಮ್ ಬರಲ್ಲ ಮೇಕೆಗಳಿಗೆ. ಯಾವ್ದು ಮೇಕೆ ಅಥವಾ ದನ ಯಾವ್ದಕ್ ಬೇಕಾದ್ರೂ ಕೊಡ್ಬೋದು ನೀವು, ಇದನ್ನ ಏನು ಪ್ರಾಬ್ಲಮ್ ಬರಲ್ಲ. ಆಮೇಲೆ ನಮ್ಗೆ ವಾರ್ಷಿಕವಾಗಿ 1 ಎಕರೆಗೆ 80-120 ಟನ್ ಮೇವು ಬರುತ್ತೆ. ಇದು ಬೇರೆ ಯಾವುದು ಬರಲ್ಲ ನಿಮ್ಗೆ. ಜೋಳ ಆ ತರದ್ದು ಏನಾದ್ರು ಬೆಳೆದ್ರೆ ಏನಾಗುತ್ತೆ, ನಿಮ್ಗೆ ಪೆಸ್ಟಿಸೈಡ್ಸ್ ಅದನ್ನೆಲ್ಲ ಹೊಡಿತಾ ಭೂಮಿ ಹಾಳಾಗೋದ್ರ ಜೊತೆಗೆ ನಮ್ಗೆ ಅದನ್ನ ವಿಷನ್ ಕೊಡ್ತಾ ಇರ್ತೀವಿ ನಾವು ಅನಿಮಲ್ಸ್ಗೆ. ಅದು ಬರೋದು ವಾರ್ಷಿಕವಾಗಿ 60 ಟನ್. ಇದು 100-120 ಟನ್ ಬರುತ್ತೆ. ಸರ್, ನಮ್ಮಲ್ಲಿರೋಂಥ ಬೀಟಲ್ ಮರಿಗಳನ್ನ ನಾವು ಮಾರಾಟ ಮಾಡ್ತೀವಿ. 3 ತಿಂಗಳ ಮರಿಗಳನ್ನ ಸೇಲ್ ಮಾಡ್ತೀವಿ ನಾವು. ಗಂಡು ಮತ್ತು ಹೆಣ್ಣು 2 ಮರಿಗಳನ್ನ 3 ತಿಂಗಳ ಮರಿಗಳನ್ನ ಮಾರಾಟ ಮಾಡ್ತೀವಿ ನಾವು. ಜೊತೆಗೆ ತಾಯಿ ಬೇಕು, ಮದರ್ ಸ್ಟಕ್ಕಲ್ಲಿ ದೊಡ್ಡ ಫಿಮೇಲ್ ಬೇಕು ಅಂತ ಬಂದು ಅವನ್ನೂ ಸಹ ಮಾರಾಟ ಮಾಡ್ತೀವಿ ನಾವು. ಎರಡನ್ನೂ ಮಾರಾಟ ಮಾಡೋದಕ್ಕೆ ಕೊಡ್ತೀವಿ ನಾವು ಹೊರಗಡೆಗೆ. ನಾನು ಆಗ್ಲೇ ಹೇಳದ್ನಲ್ಲ, ನಾವು ಪ್ರಿಮಿಕ್ಸ್ ನಾವೇ ಸ್ವಂತ ರೆಡಿ ಮಾಡ್ಕೋತೀವಿ ಅಂತೇಳಿ. ಯಾವ ರೀತಿ ಮಾಡ್ತೀರಾ ಸರ್ ಇದು? ಇದನ್ನ ಈಗ ನಾವು ಮೇವು ಕೊಡ್ತೀವಲ್ಲ, ಮೇವಲ್ಲಿ ನಾವು ಫೈಬರು ಮತ್ತೆ ಪ್ರೋಟೀನ್ ಇರೋಂಥ ಮೇವನ್ನ ಕೊಡ್ತೀವಿ. ಅದು ಜೀರ್ಣ ಆಗಿ ರಾಸುಗಳಿಗೆ ಅದು ಮೈಗೆ ಹತ್ಬೇಕು ಅಂತಂದ್ರೆ ನಾವು ಎಕ್ಸ್ಟ್ರಾ ಇದನ್ನ ಕೊಡ್ಲೇಬೇಕಾಗುತ್ತೆ. ಅಂದ್ರೆ ಇದರಲ್ಲಿ DCP, ಡೈ ಕ್ಯಾಲ್ಸಿಯಂ ಫಾಸ್ಫರಸ್ ಅತಿ ಹೆಚ್ಚು ಪ್ರಮಾಣದಲ್ಲಿ ರಾಸುಗಳಿಗೆ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವೇ ರೆಡಿ ಮಾಡ್ಕೊತೀವಿ. ಬರೀ ಫಾಸ್ಫರಸ್ಸು ಕೊಟ್ರೆ ಆಗಲ್ಲ, ಅದ್ರ ಜೊತೆಗೆ ವೈಟಮಿನ್ಸ್ ಬೇಕಾಗುತ್ತೆ. ವೈಟಮಿನ್ಸ್ ಇರುತ್ತೆ ಇದರಲ್ಲಿ. ಸುಮಾರು ಒಂದು 16 ಐಟಮ್ ಸೇರಿಸಿ ನಾವೇ ಮಿಕ್ಸ್ ಮಾಡ್ಕೊಂಡು ಇದನ್ನ ನಾವು ಅನಿಮಲ್ಸ್ಗಳು ಕೊಟ್ಕೊಂತೀವಿ. ನನ್ನ ಹತ್ರ ಮರಿಗಳು ಯಾರಾದ್ರೂ ತಗೊಂಡೋದ್ರೆ ಅವ್ರಿಗೂ ಸಹ ಇದನ್ನ ಕೊಟ್ಟು ಕಳಿಸ್ತೀನಿ ನಾನು. ಎಷ್ಟು ಕೊಡ್ಬೇಕು ಅಂತ ಏನಾದ್ರು ಪ್ರಮಾಣ? ಹೌದು, 15 ಗ್ರಾಮ್ ಕೊಡ್ಬೇಕು ಪರ್ ದೊಡ್ಡ ಅನಿಮಲ್ಗಾದ್ರೆ. ಮರಿಗಳಿಗಾದ್ರೆ ಒಂದು 5 ಗ್ರಾಮ್ ಆದ್ರೆ ಸಾಕಾಗುತ್ತೆ. ಒನ್ ಟೈಮ್ ಡೈಲಿ. ಸರ್, ಇದು ಡ್ಯೂರಾಮ್ಯಾಕ್ಟಿನ್ ಅಂತೇಳಿ ಇಂಟರ್ನಲ್ ಪ್ಯಾರಾಸೈಟು ಮತ್ತೆ ಎಕ್ಸ್ಟರ್ನಲ್ ಪ್ಯಾರಾಸೈಟು ಎರಡಕ್ಕೂ ಕೆಲಸ ಮಾಡುತ್ತೆ. ಇದು ಡಿವರ್ಮೈಂಗ್ ಆಗಿ ಇದನ್ನ ಬಳಸ್ಕೊಳೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಅನಿಮಲ್ಸ್ ಗೆ ಇಯರ್ಲಿ ಒನ್ಸ್ ಇದನ್ನ ಬಳಸೋದು ತುಂಬಾ ಉತ್ತಮ. ಹೌದು, ಇಂಜೆಕ್ಷನ್ ಬರುತ್ತೆ ಇದು. 50 kg ಬಾಡಿ weight ಗೆ 1 ml ಸಾಕಾಗುತ್ತೆ. ಅದನ್ನ ಬಳಸ್ಕೊಂಡ್ರೆ ನಮ್ಗೆ ಇಯರ್ಲಿ ಒನ್ಸ್ ಬಳಸ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತವೆ, ಹೆಲ್ತಿ ಆಗಿರ್ತವೆ ಅನಿಮಲ್ಸ್. ಇಯರ್ಲಿ ಒನ್ಸ್. ಕಾಯಿಲೆ ಅಲ್ಲ, ಇದು ಡಿವಾರ್ಮಿಂಗ್. ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಪ್ಯಾರಾಸೈಟ್ಸ್ ಎರಡಕ್ಕೂ ಕೆಲಸ ಮಾಡುತ್ತೆ ಇದು. ನಾನು ಆಗ್ಲೇ ಹೇಳದ್ನಲ್ಲ ನಿಮ್ಗೆ, ನಾವು ಸ್ಪ್ರೇ ಮಾಡ್ತೀವಿ ಕೆಳಗಡೆ ಶೆಡ್ಗೆಲ್ಲ ಸ್ಪ್ರೇ ಮಾಡ್ತೀವಿ ಅಂತ ಹೇಳದ್ನಲ್ಲ. ಇದನ್ನ ಸ್ಪ್ರೇ ಮಾಡ್ಕೊಳೋದ್ರಿಂದ ನಾವು ಯಾವುದೇ ಬ್ಯಾಕ್ಟೀರಿಯಾ ಆ ತರದ್ದೇನು ಪ್ರಾಬ್ಲಮ್ ಆಗಿದ್ದೀರಾ, ನಮ್ಗೆ ಕೆಚ್ಚಲು ಬಾವು ಸಮಸ್ಯೆಯಿಂದ ದೂರ ಆಗ್ಬೇಕು ಅಂದ್ರೆ ಈ ತರದನ್ನ ವೀಕ್ಲಿ 2 ಸರಿ ಸ್ಪ್ರೇ ಮಾಡ್ಕೋತಾ ಬರ್ಬೇಕಾಗುತ್ತೆ ನಾವು. ಹೌದು, ಬ್ಯಾಕ್ಟೀರಿಯಾ ಲೋಡ್ ತುಂಬಾ ಕಡಿಮೆ ಆಗುತ್ತೆ. ಇದು ಶಿರೋಹಿ ಅಂತ ಸರ್. ಸ್ಪೆಷಲ್ ಏನಿಲ್ಲ, ಸಿಂಗಲ್ ಕಿಡ್ ಕೊಡುತ್ತೆ ಇದು. ಬಟ್ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಕಿಡ್. ಬಟ್ ನೀವು 100ಕ್ಕೆ 98 ಭಾಗ ಸಿಂಗಲ್ ಕಿಡ್ ಬರುತ್ತೆ. ಚೆನ್ನಾಗಿ ಬರುತ್ತೆ, ಆದ್ರೆ ಸಿಂಗಲ್ ಕಿಡ್ ಇರೋದ್ರಿಂದ ನಮ್ಗೆ ಅಷ್ಟೊಂದು ಲಾಭ ಕಡಿಮೆ ಇರುತ್ತೆ. ತುಂಬಾ ಕಡಿಮೆ. 1.5 ವರ್ಷಕ್ಕೆ 2 ಸೂಲು ಅಂತಂದ್ರೆ 2 ಮರಿ ಬರುತ್ತೆ. ನಿಮ್ಗೆ ಬೀಟಲ್ ಅಲ್ಲಿ 4 ಮರಿ ಬರುತ್ತೆ. ಇದು ಬೋಯರ್ ಅಂತ ಹೇಳಿ ಸರ್, ಬೋಯರ್ ಅಂತೇಳಿ ಸೌತ್ ಆಫ್ರಿಕನ್ ಬ್ರೀಡ್ ಇದು. ಸೌತ್ ಆಫ್ರಿಕನ್ ಬ್ರೀಡ್. ನಾನು ಖುಷಿಗೋಸ್ಕರ ಇದನ್ನ ಸಾಕೊಂಡಿದೀನಿ. ಕೇರಳದಲ್ಲಿ ಒಳ್ಳೆ ಮಾರ್ಕೆಟ್ ಇದೆ ಇದಕ್ಕೆ. ಬಟ್ ಕರ್ನಾಟಕದಲ್ಲಿ ಡಿಮ್ಯಾಂಡ್ ಕಡಿಮೆ ಇದೆ, ಬಟ್ ಕೇರಳದಲ್ಲಿ ತುಂಬಾ ಮಾರ್ಕೆಟ್ ಇದೆ. ಏನ್ ಸರ್ ಸ್ಪೆಷಲ್ ಇದೆ ಈ ಬ್ರೀಡ್ ಅಲ್ಲಿ? ತುಂಬಾ ವೆಯ್ಟ್ ಬರುತ್ತೆ. ಇದು ಡಬಲ್ ಕಿಟ್ ಕೊಡುತ್ತೆ.
ಡಬಲ್ ಕಿಟ್ ಕೊಡುತ್ತೆ. ಹೈಟ್ ಕಡಿಮೆ ಬರುತ್ತೆ. ರೇಟ್ ಕಮ್ಮಿ. ಕೆಳಗಡೆನೆ ಎಳ್ಕೊಳೋದ್ರಿಂದ ಕೆಳಗಡೆ ತುಂಬಾ ದಪ್ಪ ಬರುತ್ತೆ. 120 kg ತನಕ ಬರುತ್ತೆ ಗಂಡು. ಅಂದ್ರೆ ಆ ಹೊಟ್ಟೆ ಭಾಗ ಜಾಸ್ತಿ ಇದಾಗತ್ತಾ? ಹೌದು, ಹೊಟ್ಟೆ ಭಾಗ ಎಲ್ಲ ಚೆನ್ನಾಗ್ ಬರುತ್ತೆ, ಮಾಂಸ ಎಲ್ಲ ಚೆನ್ನಾಗಿರುತ್ತೆ. ಬಟ್ ಕರ್ನಾಟಕದಲ್ಲಿ ಮಾರ್ಕೆಟ್ ಇಲ್ಲ ಇದಕ್ಕೆ. ಸದ್ಯಕ್ಕೆ ಫೇಲ್ಯೂರ್ ಆಗಿದೆ ಇದು. ಕರ್ನಾಟಕದಲ್ಲಿ ಸೇಲ್ ಇಲ್ಲ ಇದು. ಕೇರಳದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಇದು ಹೈದರಾಬಾದಿ ಅಂತೇಳಿ. ಸಾಕಷ್ಟು ಜನ ಇದನ್ನ ಜಮ್ನಾಪಾರಿ ಅಂತ ಕರೀತಾರೆ. ಆದ್ರೆ ಜನ ತಪ್ಪು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಹೈದರಾಬಾದಿನೇ ಬೇರೆ, ಜಮ್ನಾಪಾರಿನೇ ಬೇರೆ. ಜಮ್ನಾಪಾರಿ ಅಂದ್ರೆ ನಿಮ್ಗೆ ನೋಡಿ ಇಲ್ಲಿದೆಯಲ್ಲ ವೈಟ್, ಈ ತರ ಬರುತ್ತೆ. ಫುಲ್ ವೈಟ್ ಅಲ್ಲಿ ಬರುತ್ತೆ. ಫುಲ್ ವೈಟ್ ಬರುತ್ತೆ. ಜಮ್ನಾಪಾರಿ ಅಂತಂದ್ರೆ ಕಿವಿ ಲೆಂತ್ ಇಷ್ಟಿರಲ್ಲ, ಇನ್ನ ಕಡಿಮೆ ಇರುತ್ತೆ. ಅದು ಜಮ್ನಾಪಾರಿ. ಆಕ್ಚುಲಿ ಈ ಬ್ರೀಡ್ ಬಂದು ಹೈದರಾಬಾದಿ ಇದು. ಇದು ಶೋ ಬ್ರೀಡ್ ಇದು. ಎಲ್ಲಾರು ಸಾಕಿ ಎಲ್ಲಾರು ಮಾರಾಟ ಮಾಡ್ಲಿಕ್ಕೆ ತುಂಬಾ ಕಷ್ಟ ಇದು. ಇದು ಮಾರ್ಕೆಟ್, ಇದು ಶೋ ಬ್ರೀಡ್ ಆಗಿರೋದ್ರಿಂದ ಮಾಂಸದಕ್ಕೆ ಹೋಗೋದು ತುಂಬಾ ಕಡಿಮೆ. ಇದು ಶೋಕ್ ಹೋಗೋದೇ ಜಾಸ್ತಿ. ಇದು ಇದ್ರ ಫೇಸ್ ಪಂಚು, ಇದ್ರ ಕಿವಿ ಲೆಂತ್ ಮೇಲೆ ಇದಕ್ಕೆ ರೇಟ್ ನಿರ್ಧಾರ ಆಗುತ್ತೆ. ಇದು ನೋಡಿ, ಈಗ 20 ಇಂಚ್ ಉದ್ದ ಇದೆ, 8.5 ಇಂಚ್ ಅಗಲ ಇದೆ. ಇದು ಬಾಡಿ ಏನೋ ಜಾಸ್ತಿ ಬೆಳೆಯುತ್ತೆ ಸರ್? ಇದು ಬೆಳೆಯುತ್ತೆ ನಿಮ್ಗೆ ನೋಡೋದಕ್ಕೆ. ಬಟ್ ಇದ್ರ ರೇಟ್ ತುಂಬಾ ದುಬಾರಿ ಆಗಿರುತ್ತೆ. ಈಗ ನೋಡಿ, ಇದು ಸಪೋಸ್ ಇಲ್ಲಿದೆಯಲ್ಲ, ಇದು ಬಂದು 1 ಲಕ್ಷ ರೂಪಾಯಿ. ರೈತರು 1 ಲಕ್ಷ ರೂಪಾಯಿ ಕೊಟ್ಟು ತಗೊಂಡೋಗಿ ಅದ ವರ್ಕೌಟ್ ಆಗಲ್ಲ ರೈತರಿಗೆ. ರೈತರಿಗೆ ಬೀಟಲ್ಲೇ ಬೆಟ್ರು. 1 ಲಕ್ಷ ಬೀಳುತ್ತೆ ಸರ್ ಇದು? ಹೌದು ಸರ್. ಇದನ್ನ ಬಿಟ್ಮೇಲೆ ಸೆಪರೇಟ್ ಸೆಲ್ ಹಾಕಿ ತಿಳ್ಕೊಬೋದು. ಈಗ ಕ್ವಾರಂಟೈನ್ ಇಂದ ಬಂದು ಈ ಪ್ರೆಸೆಂಟ್ ನಿನ್ನೆ ಬಂದಿದೆ. ಇದನ್ನ ಸಪರೇಟ್ ಆಗಿ 1-1.5 ತಿಂಗಳು ಸಪರೇಟ್ ಆಗಿ ಇಟ್ಟಿರ್ತೀವಿ ಅಬ್ಸರ್ವೇಷನ್ ಅಲ್ಲಿ. ಅಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಅಲ್ಲಿಂದ ಬಂದಾಗ ನಮ್ಗೆ ಜ್ವರ ಆ ತರದ್ ಬರೋ ಚಾನ್ಸಸ್ ಇರುತ್ತೆ, ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಇವನು ಸಪರೇಟ್ ಆಗಿ ಇಟ್ಟಿರ್ತೀವಿ. ಸಪರೇಟ್ ಆಗಿ ಉದ್ದೇಶ ಅಂದ್ರೆ ಈಗ ಕಾಯಿಲೆ ಇದ್ರೆ ಬೇರೆ ಮರಿಗಳು ಸ್ಪ್ರೆಡ್ ಆಗುತ್ತೆ? ಇಲ್ಲ, ಇಲ್ಲಿ ಕ್ವಾರಂಟೈನ್ ಮುಗಿಸ್ಕೊಂಡೇ ಬಂದಿದೆ ಆಲ್ರೆಡಿ. ಬೇರೆ ಕಡೆ ಕ್ವಾರಂಟೈನ್ ಮುಗಿಸ್ಕೊಂಡೇ ಬಂದಿದೆ. ಕಾಯಿಲೆ ಯಾವುದೂ ಇಲ್ಲ. ಬಟ್ ಅಲ್ಲಿಂದ ಬಂದಿದ್ದಾಗ ಏನಾಗುತ್ತೆ, ವೀಕ್ ಆಗಿರ್ತವೆ. ಇದಕ್ಕೆ ಸಪರೇಟ್ ಫೀಡಿಂಗ್ ಮಾಡ್ಬೇಕಾಗುತ್ತೆ. ಎಲ್ಲಾದ್ನೂ ಸಪರೇಟ್ ಆಗಿ ಕೊಡ್ಬೇಕು. ಇದಕ್ಕೆ ಫೀಡು ಸಪರೇಟ್ ಆಗಿ ಕೊಡ್ಬೇಕು, ಎಕ್ಸ್ಟ್ರಾ ಕೊಡ್ಬೇಕಾಗುತ್ತೆ. ಇದು ಬಾಡಿ ವೇಟ್ ಎಲ್ಲ ಚೆನ್ನಾಗಾಗಿ ತುಂಬಾ ಜನ ಇದಾದ್ಮೇಲೆ ಅದ್ರ ಜೊತೆಗೆ ಬಿಡ್ತೀವಿ ನಾವು. ಹಳೇದ್ರ ಜೊತೆಗೆ ಬಿಡ್ತೀವಿ. ಅದುವರೆಗೂ ಹಳೇದ್ರ ಜೊತೆಗೆ ಬಿಡಲ್ಲ ಇವನ್ನ. 228 ಅಡಿ ಉದ್ದ ಇದೆ, 38 ಅಡಿ ಅಗಲ ಇದೆ. 38 ಅಡಿ ಅಗಲ ಇದೆ. ಎಷ್ಟು ಮಾಡಿ ಇಡ್ಸ್ಬೋದು ಸರ್ ಅಂದಾಜು? ನಿಮ್ಗೆ 480 ಅನಿಮಲ್ ಹಿಡಿಯುತ್ತೆ. ಇದರಲ್ಲಿ 480 ಅನಿಮಲ್ ಹಿಡಿಯುತ್ತೆ. ನಿಮ್ಗೆ ಬಿಸಿಲಲ್ಲಿ ಹೋಗೋದಕ್ಕೆ ಜಾಗ ಮಾಡ್ಕೋಬೇಕು. ಶೆಡ್ ನಿರ್ಮಾಣ ಆದ್ಮೇಲೆ ಮೇನ್ ಬೇಕಾಗಿರೋದು ನಮ್ಗೆ ಬಿಸಿಲು. ಈಗ ನಾವೇನೋ ಇದು ಕೊಡ್ತಾ ಇದೀವಿ, ಏನೋ ಪ್ರಿಮಿಕ್ಸ್ ಕೊಡ್ತಾ ಇದೀವಿ. ಅದರಲ್ಲಿ ವಿಟಮಿನ್ D3 ಇರುತ್ತೆ. ಓಕೆ, ಸರಿ ಹೋಗುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಪೂರ್ತಿ ಕ್ಲೋಸಿಂಗ್ ಸೆಟ್ ಮಾಡ್ಕೊಂಡಿರ್ತಾರೆ, ಬಿಸಿಲಿಗೆ ಹೋಗೋದೇ ಇಲ್ಲ. ಈ ಕಡೆ ಅವರು ಪ್ರಿಮಿಕ್ಸ್ ಅನ್ನು ಕೊಡ್ತಾ ಇರಲ್ಲ. ಅವಾಗ ಏನಾಗುತ್ತೆ, ವಿಟಮಿನ್ D3 ಡಿಫಿಷಿಯನ್ಸಿ ಆಗುತ್ತೆ. ವಿಟಮಿನ್ D3 ಡಿಫಿಷಿಯನ್ಸಿ ಆಗಿ ಕಾಲ್ ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾವ ತರ ಮಾಡ್ಕೋಬೇಕು ಅಂದ್ರೆ ರೈತರು ಮುಂದೆ ತೋರಿಸ್ತೀನಿ. ಅಲ್ಲಿ ಬನ್ನಿ. ಶೆಡ್ ಇಂದ ಹೊರಗಡೆಗೆ 5 ಅಡಿ ಇದೆ. ಅಲ್ಲಿ ಬಿಸಿಲು ಬರ್ತಾ ಇರುತ್ತೆ. ಸಪೋಸ್ ಅನಿಮಲ್ಸ್ ಗೆ ಬಿಸಿಲು ಬೇಕು ಅನ್ನಿಸಿದಾಗ ಬಿಸಿಲಲ್ಲಿ ಹೋಗಿ ನಿಂತ್ಕೊಳ್ತವೆ. ಆವಾಗ ನಿಮ್ಗೆ ವಿಟಮಿನ್ D3 ಡಿಫಿಷಿಯನ್ಸಿ ಆಗಲ್ಲ. ರೈತರು ಯಾರಾದ್ರೂ ಮಾಡ್ಕೋಬೇಕು. ನಾವು ಪ್ರಿಮಿಕ್ಸ್ ಆ ತರದ್ ಏನು ಆಗ್ತಾ ಇಲ್ಲ ಅಂದ್ರೆ ಶೆಡ್ ನಿರ್ಮಾಣ ಮಾಡ್ಬೇಕಾದ್ರೆ ಈ ತರ ಮಾಡ್ಕೊಂಡ್ರೆ ಅವ್ರಿಗೆ ಪ್ರಾಬ್ಲಮ್ ಬರಲ್ಲ. ಸ್ವಲ್ಪ ಬಿಸಿಲು ಬೆಳಕು ಮಾಡ್ಕೊಂಡು. ಹೌದು, ಸ್ವಲ್ಪ ಶೆಡ್ ಇಂದ ಹೊರಗಡೆ 4 ಅಡಿ 5 ಅಡಿ ಜಾಗ ಕೊಟ್ಟಾಗ ಬಿಸಿಲು ಒಳಗಡೆ ಬೀಳುತ್ತೆ. ಆಟೋಮೆಟಿಕ್ ಆಗಿ ಬಿಸಿಲು ಒಳಗಡೆ ಬಿದ್ದಾಗ ಬೇಕು ಅಂತ ನೋಡಿ ಮರಿಗಳಲ್ಲಿ ಮಲಗಿದಾವಲ್ಲ, ಬಿಸಿಲಿಗೆ ಹೋಗಿ ಮಲಗಿದಾವೆ. ಮೇಜರ್ ಇದು ಮಾಡಿರೋದೇ ಉದ್ದೇಶನೇ ಮರಿಗಳಿಗೋಸ್ಕರ. ತಾಯಿಗಳಿಗೆ ನಾವು ವಿಟಮಿನ್ D3 ಕೊಡ್ತಾ ಇದೀವಿ ಆಲ್ರೆಡಿ. ಪ್ರಿಮಿಕ್ಸ್ ಅಲ್ಲಿ ಹೋಗ್ತಾ ಇದೆ. ಮರಿಗಳಿಗೆ ಕೊಡಕ್ಕಾಗಲ್ಲ ನಾವು ನೇರವಾಗಿ. ಸಣ್ಣ ಹಾಲು ಕುಡಿಯೋ ಮರಿಗಳಿಗೆ ನಾವು ನೇರವಾಗಿ ಯಾವುದೇ ಫೀಡ್ ಕೊಡಕ್ಕಾಗಲ್ಲ. ಅದಕ್ಕೆ ಏನ್ ಮಾಡ್ತವೆ, ಅವು ಬಿಸಿಲು ಬೇಕು ಅಂದ್ರೆ ಬಿಸಿಲಲ್ಲಿ ಹೋಗಿ ಮಲ್ಕೋತವೆ. ಮತ್ತೆ ಒಳಗೆ ನಮ್ ಬಿಸಿಲು ಸಾಕಾಯ್ತು ಅಂದಾಗ ಹೊರಗಡೆಯಿಂದ ಸೀದಾ ಒಳಗೆ ಬಂದು ನೆರಳಲ್ಲಿ ಇರ್ತವೆ. ಸರ್, ಈಗ ಮೇಕೆ ಗೊಬ್ಬರಗಳು, ಗೊಬ್ಬರನೆಲ್ಲ ಏನ್ ಮಾಡ್ತೀರಾ ಸರ್? ಸೇಲ್ ಮಾಡ್ತಿದ್ದ ಅಥವಾ ನಿಮ್ಮ ಸ್ವಂತ ಯೂಸ್ ಮಾಡ್ತೀರಾ? ಇಲ್ಲ, ಸೇಲ್ ಯಾರಿಗೂ ಮಾಡ್ತಾ ಇಲ್ಲ. ಎಲ್ಲ ಸ್ವಂತ ತೋಟಗಳಿಗೆ ಬಳಸ್ತಾ ಇದೀವಿ. ಮೇಜರ್ ಆಗಿ ಇದು ನಾವೇನ್ ಬೆಳಿತಾ ಇದೀವಿ ಬೇಲಿ ಮೆತ್ತೆ, ಅದಕ್ಕೆ ಬಳಸ್ತಾ ಇದೀವಿ. ಇದರಿಂದ ಬಂದಿದ್ದು ಇದಕ್ಕೆ ಕೊಡ್ತಾ ಇದೀವಿ. ಅವಾಗ ನಮ್ಗೆ ಲಾಗೋಡ್ಗಳ ಅವಶ್ಯಕತೆ ತೀರಾ ಕಡಿಮೆ ಆಗುತ್ತೆ. ಈಗ ನಾವು ಯೂರಿಯಾ ಅಥವಾ DAP ಹಾಕ್ಬೇಕು ಅಲ್ಲ, ಅದರ ಪ್ರಮಾಣ ಕಡಿಮೆ ಆಗುತ್ತೆ. ಇದಕ್ಕೆ ಬಂದಿದ್ದನ್ನ ಇದಕ್ಕೆ ಬಳಸ್ಕೊತಾ ಇದೀವಿ. ಒಂದು 70% ಇದೇ ಮೇವು ಬೆಳೆಯೋದಕ್ಕೆ ಬಳಸ್ಕೊತೀವಿ. ಇನ್ನ ಒಂದು 30% ನಾವು ಬೇರೆ ಬೇರೆ ಬೆಳೆಗಳು ಬೆಳೆಯೋದಕ್ಕೆ ಹಾಕೋತೀವಿ ನಾವು. ಸರ್, ನೀವು ಹೆಚ್ಚಾಗಿ ಯಾವ ಮೇವು ಜಾಸ್ತಿ ಬೆಳ್ಕೊತಿದ್ದಾರೆ ಸರ್? ನೀವು ಹೆಚ್ಚಾಗಿ ಮೇಜರ್ ಬೆಳೀತಾ ಇರೋದೇ ನಾವು ಬೇಲಿ ಮೆತ್ತಿ ಎಡ್ಜುಲೂಸರ್ನ. ಬೇಲಿ ಮೆತ್ತಿ ಎಡ್ಜುಲೂಸರ್ನೇ ಬೆಳೀತಾ ಇರೋದು. ಸುಮಾರು 4.5 ಎಕರೆ ಇದೆ ಎಡ್ಜುಲೂಸರ್ನು. ಸ್ವಲ್ಪ ಪ್ರಮಾಣದಲ್ಲಿ ರೇಷ್ಮೆ ಇದೆ. ಅದು ಬಿಟ್ರೆ ನೇಪಿಯರ್ ಅಂತೂ ಬಳಸೋದೇ ಇಲ್ಲ ನಾವು. ನೇಪಿಯರ್ ಅಲ್ಲಿ ಹ್ಯಾಕ್ಸಾಲೈಟ್ಸ್ ಇರೋದ್ರಿಂದ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗುತ್ತೆ. ಆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿ ಆಟೋಮೆಟಿಕ್ ಸುಮಾರು ರೈತರು ಇವತ್ತು ಫೇಲ್ಯೂರ್ ಆಗ್ತಾ ಇರೋದಿಲ್ಲಿ ಅಂತಂದ್ರೆ ಫಾರ್ಡ್ರಲ್ಲಿ ಹಸುಗಳು ಸಾಕ್ತಾರೆ ಅಥವಾ ಕುರಿ ಮೇಕೆಗಳು ಸಾಕ್ತಾರೆ. ತೋಮನ್ ನೇಪಿಯರ್ ಅನ್ನ ಹೊಟ್ಟೆ ತುಂಬಾ ಕೊಡ್ತಾರೆ. ಅವಿಗೆ ಹಸಿ ಮೇವು ಹೊಟ್ಟೆ ತುಂಬಾ ತಿಂತವೆ. ತಿಂದಾಗ ಏನಾಗುತ್ತೆ, ಆಕ್ಸಾಲೈಟ್ ಆಕ್ಟಿವ್ ಆಗ್ತವೆ. ಆಕ್ಟಿವ್ ಆಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗ್ತಾ ಹೋಗುತ್ತೆ.
ಕಾಲುಗಳು ಬಿದ್ದೋಗೋ ಚಾನ್ಸಸ್ ಇರುತ್ತೆ. ಸುಮಾರು ರೈತರನ್ನ ನೀವು ಕೇಳ್ತಾ ಹೋಗಿ, ನಮ್ಮ ಫಲ ಆಗ್ತಾ ಇಲ್ಲ, ಎಷ್ಟು ವರ್ಷ ಆದ್ರೂ ಫಲ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಸುಗಳು ಗರ್ಭಕೋಶ ವೀಕ್ ಆಗ್ತಾ ಹೋಗುತ್ತೆ. ನಮ್ಮ ಡಾಕ್ಟರ್ಗಳು ಇದನ್ನ ಯಾರು ತಿಳಿಸಲ್ಲ, ಈ ತರ ಆಗ್ತಾ ಇದೆಯಪ್ಪ, ನೀವು ನೇಪಿಯರನ್ನು ಕಡಿಮೆ ಮಾಡಿ ಅಂತ. ನೇಪಿಯರನ್ನು ಕಡಿಮೆ ಮಾಡಿ ಅಂದ್ರೆ ಆಲ್ಟರ್ನೇಟಿವ್ ಆಗಿ ಯಾವುದೇ ಮೇವನ್ನ ಕಂಡಿಡ್ದಿಲ್ಲ ನಮ್ಮವರು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಅವ್ರು ಏನು ಹೇಳಕ್ ಹೋಗಲ್ಲ, ಇದನ್ನೇ ಬಳಸ್ಕೊಳ್ಳಿ ಅಂತ ಬಿಟ್ಟಿರ್ತಾರೆ. ಬಂದು ಇಂಜೆಕ್ಷನ್ ಮಾಡ್ತಾ ಹೋಗ್ತಾರೆ. ಅದು ಲಾಸ್ಟ್ಗೆ ಸ್ಲಾಟ್ರಿಗೆ ಹೋಗುತ್ತೆ, ಕಟಾವ್ಗೆ ಹೋಗುತ್ತೆ. ಅಷ್ಟೇ ಆಗ್ತಾ ಇರೋದು. ಅದಕ್ಕೆ ಆದಷ್ಟು ರೈತರು ನೇಪಿಯರ್ ಅನ್ನು ಕಡಿಮೆ ಬಳಸಿ. ಈ ತರದ್ದು ಇದು ಕಾಡು ಜಾತಿಗೆ ಸೇರಿದಂತ ಸೊಪ್ಪಿದು. ಇದನ್ನ ಹಸುಗಳಿಗೂ ಸಹ ಕೊಡ್ಬೋದು. ಬೆಲಿ ಮೆಂತ್ಯನ ಹಸುಗಳಿಗೂ ಸಹ ಕೊಡ್ಬೋದು. ಇದರಲ್ಲಿ ಆಕ್ಸಲೈಟ್ಸ್ ಆ ತರದ್ದು ಯಾವುದೂ ಇಲ್ಲ. ಆಮೇಲೆ ಯಾವುದೇ ಪೆಸ್ಟಿಸೈಡ್ ಹೊಡಿಬೇಕಾಗಿಲ್ಲ. ಇವಾಗ ನೀವು ಜೋಳ ಬೆಳೆದ್ರೆ ಕನಿಷ್ಠ 3 ಸರಿ ಪೆಸ್ಟಿಸೈಡ್ಸ್ ಹೊಡೆಯಬೇಕಾಗುತ್ತೆ. ಬಟ್ ಇದಕ್ಕೆ ಯಾವುದನ್ನು ಹೊಡಿಬೇಕಾಗಿಲ್ಲ. ಅದಕ್ಕೆ ಲೇಬರ್ ಕಾಸ್ಟ್ ತುಂಬಾ ಜಾಸ್ತಿ ಆಗುತ್ತೆ. ನಿಮ್ಗೆ ಅಲ್ಲಿ ತೋಟಕ್ಕೆ ಹೋದಾಗ ತೋರಿಸ್ತೇನೆ, ಅದು ಅದ್ರ ಬಗ್ಗೆ ಹೇಳ್ತೇನೆ, ಅವಾಗ ಗೊತ್ತಾಗುತ್ತೆ ನಿಮ್ಗೆ. ಸರ್ ಆಮೇಲೆ ಇವಾಗ ಯಾವ ರೀತಿ ಕೊಡ್ತಿದ್ರು ಈಗ ರೈತರಿಗೆ ಮರಿಗಳನ್ನ ಕೆಜಿ ಲೆಕ್ಕ ಕೊಡ್ತಿದ್ರೆ ಯಾವ ರೀತಿ ಕೊಡ್ತಿದ್ರು? ಇಲ್ಲ ನೋಡಿ, ಪ್ಯೂರ್ ಬೀಟಲ್ ಅಂತ ಬಂದಾಗ ಕೆಜಿ ಲೆಕ್ಕ ಬರಲ್ಲ. ಈಗ ಮಹಾರಾಷ್ಟ್ರದಿಂದ ತಗೊಂಬಂದು ಸುಮಾರು ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ರೈತರಿಗೆ ಮೋಸ ಮಾಡ್ತಾ ಇದಾರೆ. ಸ್ಲಾಟ್ರಿಗೆ ಹೋಗ್ತಾ ಇರೋಂತ ಅನಿಮಲ್ ಅಂತ ತಗೊಂಬಂದು ಇಲ್ಲಿ ಕೆಜಿ ಲೆಕ್ಕ 650, 700 ಈ ತರ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ತಗೊಂಬಂದಿರೋ ಸುಮಾರು ಜನ, ನನ್ನ ಅನುಭವ ಮತ್ತೆ ನನ್ನ ಜೊತೆಲಿ ಇರುವಂತ ತಗೊಂಬಂದಿರೋ ಅನುಭವ ಏನು ಅಂತಂದ್ರೆ, ತಗೊಂಬಂದು 98% ಮಾರ್ಟಾಲಿಟಿ ಬರುತ್ತೆ. ಯಾಕೆಂದ್ರೆ ಸ್ಲಾಟರ್ಗೆ ಹೋಗುವಂತ ತಗೊಂಬಂದು ಇಲ್ಲಿ ಬ್ರೀಡಿಂಗ್ ಅನಿಮಲ್ ಅಂತ ಹೇಳಿ ಸೇಲ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಮಹಾರಾಷ್ಟ್ರದಿಂದ ತಗೊಂಬರ್ತಾರೆ, ತಗೊಂಬಂದು ಇಲ್ಲಿ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ತಾರೆ, ಒಳ್ಳೆ ಕ್ವಾಲಿಟಿ ಅಂತ ಹೇಳಿ ಸೇಲ್ ಮಾಡ್ತಾರೆ. ತಗೊಂಬಂದು ಆಗಿ ಒಂದು 3 ದಿನ 4 ದಿನ ಏನು ಪ್ರಾಬ್ಲಮ್ ಇರಲ್ಲ. 1 ವಾರ ಆದ್ಮೇಲೆ ಶುರುವಾಗುತ್ತೆ ಮಾರ್ಟಾಲಿಟಿ ಬರೋದಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದೇನು ಅಂತಂದ್ರೆ, ನೀವು ಯಾವುದೇ ರೈತರ ನೀವು ತಗೋಬೇಕಾದ್ರೆ ನೇರವಾಗಿ ರೈತರ ತಗೊಂಬನ್ನಿ. ಅವ್ರ ಹತ್ರ ಸಾಕ್ತಾ ಇದಾರ, ಅವ್ರು ಸಾಕಿದಾರ, ಅವ್ರು ಸಾಕಿ ಅಲ್ಲಿ ಕ್ವಾರಂಟೈನ್ ಆಗಿ ಅವ್ರ ಹತ್ರ ಒಂದು 4-5 ತಿಂಗಳು ಇದೆಯಾ ಶೆಡ್ ಅಲ್ಲಿ, ಅದನ್ನ ನೋಡ್ಕೊಂಡು ತಗೊಂಡೋಗಿ. ಅಲ್ಲ, ಯಾವುದೇ ರೈತ ಅಥವಾ ಯಾವುದೇ ಈಗ ಬರ್ತಾ ಇರೋಂತ ಸುಮಾರು ಯುವ ಪೀಳಿಗೆ ಬರ್ತಾ ಇದೆ, ನಾನು ಕುರಿ ಸಾಕ್ಬೇಕು, ಮೇಕೆ ಸಾಕ್ಬೇಕು ಅಂತ ಬರ್ತಾ ಇದ್ದಾರೆ. ಯಾರು ಅಷ್ಟೇ ಏಕ್ದಮ್ ಬಂದು 150-200 ಮಾಡ್ತೀನಿ ಅಂತ ಹೋಗ್ಬೇಡಿ. ಖಂಡಿತ ನೀವು ಕನಿಷ್ಠ ಕಡಿಮೆ ಅಂತಂದ್ರೆ ಒಂದು 20ರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ತೀರಾ ನಾನು 150 ಮಾಡ್ಬೇಕು ಅನ್ನೋರು 20ರಿಂದ ಸ್ಟಾರ್ಟ್ ಮಾಡಿ. 20 ಮಾಡ್ಬೇಕು ಅಂತಿರೋರು 5ರಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಕಡಿಮೆ ಪ್ರಮಾಣದಿಂದ ಹೋದ ಮಾತ್ರ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ. ಇದು ಒಂದೇ ಸರಿ ಹೋಗಿ ಏನೂ ಗೊತ್ತಿಲ್ಲ, ನನಗೆ ಇದ್ರ ಬಗ್ಗೆ ಗೊತ್ತೇ ಇಲ್ಲ, ಇಂದು ಮುಂದೆ ಗೊತ್ತಿಲ್ಲ, ನಾನು ಒಂದ್ಸರಿ 100 ತಗೊಂಬಂದು ಹಾಕ್ಕೋತೀನಿ ಅಂತಂದ್ರೆ 100% ಫೇಲ್ಯೂರ್ ಆಗ್ತೀರಾ. ಮಾರ್ಟಾಲಿಟಿ ಬರುತ್ತೆ. ಮತ್ತೆ ಅದ್ರ ಬಗ್ಗೆ ನಿಮ್ಗೆ ಏನ್ ಮೆಡಿಸಿನ್ ಮಾಡಬೇಕು, ಏನ್ ಮಾಡಬೇಕು ಏನೂ ಗೊತ್ತಿರಲ್ಲ. ತಗೊಂಡಾಗ ಫಸ್ಟ್ ನೀವು ಕಡಿಮೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಕಡಿಮೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋದಾಗ ನಿಮ್ಗೆ ಗೊತ್ತಾಗುತ್ತೆ, ಅದರ ಹಾವಭಾವಗಳು ಆಗು ಹೋಗುಗಳು ಗೊತ್ತಾಗುತ್ತೆ. ಆವಾಗ ನೀವು ಅದರಲ್ಲೇ ಸಕ್ಸಸ್ ಕಾಣ್ತಾ ಇದ್ರೆ ಮುಂದಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಗ್ಬೋದು. ಸರ್ ನಿಮ್ಮ ಅನುಭವ ಈಗ 4 ವರ್ಷದಿಂದ ಮಾಡ್ತಾ ಇದ್ದೀರಾ, 6 ವರ್ಷ ಆಗಿದೆ. ಮಾಡ್ತಾ ಇದ್ದೀರಾ. ನಿಮ್ಮ ಅನುಭವ ಪ್ರಕಾರ ಇದರಲ್ಲಿ ಪ್ರಾಫಿಟ್ ಯಾವ ರೀತಿ ಇರ್ಬೋದು ಸರ್, ಲಾಸ್ ಯಾವ ರೀತಿ ಇರ್ಬೋದು? ನಾನು ಇದ್ರಲ್ಲಿ ಪ್ರಾಫಿಟ್ ಕಂಡವ್ರಿಗಿಂತ ಲಾಸ್ ತುಂಬಾ ಜನ ನೋಡಿದ್ದೇನೆ. ಸುಮಾರು ಜನ, ಆಕ್ಚುಲಿ ನಿಜ ಅದು. ಪ್ರಾಫಿಟ್ ಆಗಿರೋರ್ಗಿಂತ ಲಾಸ್ ತುಂಬಾ ಜನ ನೋಡಿದೀನಿ. ಮೇಕೆ ಮತ್ತೆ ಕುರಿ ಎರಡನ್ನೂ ಸಾಕೋದಕ್ಕೆ ಹೋಗಿ ಸುಮಾರು ಜನ ಕೈ ಸುಟ್ಕೊಂಡಿರೋ ನೋಡಿದೀನಿ. ಕಾರಣ ಏನು ಅಂದ್ರೆ ಪ್ರೆಸೆನ್ಸ್. ಯಾವ ವ್ಯಕ್ತಿ ಮೇಕೆ ಅಥವಾ ಕುರಿ ಸಾಕ್ತೀನಿ ಅಂತ ಹೋಗ್ತಾನೋ ಅವನು ಪ್ರೆಸೆನ್ಸ್ ಅಲ್ಲಿ ಮುಖ್ಯ. ಬರೀ ನಾನು ಲೇಬರ್ ಇಟ್ಟಿದ್ದೀನಿ, ಒಂದಕ್ಕೆ 4 ಜನ ಲೇಬರ್ ಕೊಡ್ತೀನಿ, ಸಾಕೊಂಡು ಹೋಗ್ತಾರೆ, ಅವ್ರು ಮೇವು ತಂದಾಕ್ತಾರೆ ಅಂತಂದ್ರೆ ಖಂಡಿತ ಆಗಲ್ಲ. ಮೇಕೆ ಯಾಕೆ ಇವಾಗ ನೋಡಿ, ಉದಾಹರಣೆ ಅಲ್ಲೊಂದು ಮೇಕೆ ನಿಂತಿದೆ, ಅದು ಸಪರೇಟ್ ಆಗಿ ಹೋಗಿ ಯಾಕೆ ನಿಂತಿದೆ ಅದು ಗೊತ್ತಾಗ್ಬೇಕು ನಿಮ್ಗೆ. ನಿಮ್ ಪ್ರೆಸೆನ್ಸ್ ಇಲ್ಲಿದ್ರೆ ಅವಾಗ ಗೊತ್ತಾಗುತ್ತೆ ನಿಮ್ಗೆ, ಅದು ಹೋಗಿ ಯಾಕೆ ಸಪರೇಟ್ ಆಗಿ ನಿಂತಿದೆ, ಯಾವ್ದು ನೀರ್ ಕುಡಿತಾ ಇಲ್ಲ, ಯಾವ್ದು ಮೇವು ತಿಂತಾ ಇಲ್ಲ. ಯಾವುದೇ ಲೇಬರ್ ಹೇಳಲ್ಲ ಅವ್ನಿಗೇನೋ ಮೇವ್ ಹಾಕ್ಬೇಕು, ಮೇವ್ ಹಾಕ್ತಾನೆ, ಮೇವ್ ಹಾಕಿ ಹೋಗಿ ರೂಮ್ ಸೇರ್ಕೋತಾನೆ. ನೀವು ಅಲ್ಲಿ ಪ್ರೆಸೆನ್ಸ್ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಪ್ರಾಬ್ಲಮ್ ಇದೆ, ಏನ್ ಪ್ರಾಬ್ಲಮ್ ಇದೆ ಇಲ್ಲಿ ಅಂತ ಹೇಳ್ಬಿಟ್ಟು. ಆವಾಗ ನೀವು ಸಾಕಷ್ಟು ಲಾಭ ತಗೋಬಹುದು. ಅದರ್ವೈಸ್ ನೀವು ಫಾರ್ಮ್ ಕ್ಲೋಸ್ ಮಾಡೋ ಪರಿಸ್ಥಿತಿ ಬರುತ್ತೆ. ಆಕ್ಟಿವ್ ಆಗಿದ್ದಾಗ ಇದನ್ನ ತಗೊಂಬಂದು ಹಾಕಿದಾಗ ಏನು ಗೊತ್ತಿರೋ ಪ್ರಾಣಿಗಳಿಗೆ ನಾವು ಏನು ಕೊಡ್ತೀವೋ ಅದನ್ನು ತಿನ್ಕೊಂಡು ಹೋಗ್ತವೆ. ತಿನ್ಕೊಂಡು ಹೋದಾಗ ಏನಾಗುತ್ತೆ, ನಮ್ಗೆ ಇವತ್ತು ಚೆನ್ನಾಗಿರುತ್ತೆ. ಇಟಿ ಪ್ರಾಬ್ಲಮ್ ಏನು, ಇವತ್ತು ನೋಡೋದಕ್ಕೆ ಅನಿಮಲ್ ತುಂಬ ಹೆಲ್ತಿಯಾಗಿರುತ್ತೆ. ಮಾರನೇ ದಿನ ಸಡನ್ ಡೆತ್, ನಮ್ಗೆ ಏನು ಅಂತ ಗೊತ್ತಿಲ್ಲ, ಎಲ್ಲರೂ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತು ಅಂತಾರೆ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿರಲ್ಲ, ಅದು ಇಟಿ ಅಟ್ಯಾಕ್ ಆಗಿ ಸತ್ತಿರುತ್ತೆ. ಅದಕ್ಕೆ ನಾವು ಎಲ್ಲ ವ್ಯಾಕ್ಸಿನ್ಗಳನ್ನ ಪ್ರಾಪರ್ ಆಗಿ ವರ್ಷಕ್ಕೆ 5ರಿಂದ 6 ವ್ಯಾಕ್ಸಿನ್ ಕಂಪಲ್ಸರಿ ಮಾಡ್ಕೊಂಡಾಗ ನಮ್ಗೆ ಯಾವುದೇ ಪ್ರಾಬ್ಲಮ್ ಬರಲ್ಲ. ಸ್ನೇಹಿತರೆ, ಇಂದಿನ ಯುವಕರಿಗೂ ಹಾಗೂ ರೈತರಿಗೂ ಬಿಟಲ್ ಮೇಕೆ ಸಾಕಾಣಿಕೆಯಲ್ಲಿ ಯಾವ ರೀತಿ ಯಶಸ್ಸನ್ನು ಕಾಣಬಹುದು ಹಾಗೂ ಅದರಿಂದ ಯಾವ ಅನುಭವದ ಮೂಲಕವಾಗಿ ಯಾವ ರೀತಿ ನಾವು ಮುಂದಿನ ಯಶಸ್ಸನ್ನು ಕಾಣಬಹುದು ಎಂದು ತಿಳಿಸಿಕೊಟ್ಟ ಅನಿಲ್ ಅವರಿಗೆ ಮೇಲಕೋಟೆ ಕ್ರಾಸ್, ದೊಡ್ಡಬಳ್ಳಾಪುರ, ನಿಯರ್ ನಂದಿ ಹಿಲ್ಸ್ ಹತ್ರ ಇರುವ AS ಗೋಟ್ ಫಾರ್ಮ್ ಕೃಷಿ ಸಂಪತ್ತು ಚಾನೆಲ್ ಇಂದ ಇವರಿಗೆ ಧನ್ಯವಾದ ತಿಳಿಸಿಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.